ಎಲ್ಲರಿಗೂ ಸ್ವಾಗತ. ಈ ಹಿಂದಿನ ತರಗತಿಯಲ್ಲಿ ನಾನು ಈಗಾಗಲೇ ಸಂಪಾದನಾ ಕೃತಿಗಳ ಕುರಿತು 3 ತರಗತಿಗಳನ್ನು ಮಾಡಿದ್ದೀನಿ ಸ್ನೇಹಿತರೆ. ಇದರ ಉಪಯೋಗವನ್ನು ತೆಗೆದುಕೊಳ್ಳಿ ನೀವು. ಇದು ನೋಟ್ಸು ನಾನು ಓದಬೇಕಾದಾಗ ಮಾಡಿದಂಥ ನೋಟ್ಸ್ ಇದು. ಹೋದ ಬಾರಿ ನಾನು ಕೆಸೆಟ್ ಪಾಸ್ ಆಗಿದ್ದೀನಿ. ಹೀಗಾಗಿ ಈ ಒಂದು ನೋಟ್ಸು ಇನ್ನಿತರಿಗೆ ಉಪಯೋಗ ಆಗಲಿ ಅಂತ ಒಂದು ಉದ್ದೇಶದಿಂದ ಈ ತರಗತಿಗಳನ್ನ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತಿನ ಒಂದು ತರಗತಿ ಅನುವಾದ ಕೃತಿಗಳು. ಸುಮಾರು 50 ಅನುವಾದ ಕೃತಿಗಳ ಪಟ್ಟಿಯನ್ನು ನಾನು ಇಲ್ಲಿ ತಂದಿದ್ದೀನಿ ಸ್ನೇಹಿತರೆ. ಮೊದಲನೆಯದಾಗಿ ಗೋವಿಂದ ಪೈ ಅವರ ಗದ್ಯಾನುವಾದ ಶ್ರೀಕೃಷ್ಣ ಚರಿತ್ರ 1962ರಲ್ಲಿ ಪ್ರಕಟ ಆಯಿತು. ಅನಂತರ ಮಧುರ ಚೆನ್ನರ ಒಂದು ಅನುವಾದ ಕೃತಿಗಳು ಯಾವುವು ಅಂದರೆ ಮೊದಲನೇದು ವಿಸರ್ಜನ 1929ರಲ್ಲಿ ಪ್ರಕಟ. 1929ರಲ್ಲಿ ಪ್ರಕಟ. ಪೂರ್ಣಯುಗ 1935ರಲ್ಲಿ ಪ್ರಕಟ. 1935ರಲ್ಲಿ ಪ್ರಕಟವಾದಂಥದ್ದು. ಮಾತೃವಾಣಿ 1945ರಲ್ಲಿ ಪ್ರಕಟ. 1945. ಬಾಳಿನಲ್ಲಿ ಬೆಳಕು 1935ರಲ್ಲಿ ಪ್ರಕಟ. ಕುರುಕ್ಷೇತ್ರ 1945 ಮತ್ತು 46ರಲ್ಲಿ ಪ್ರಕಟವಾದಂಥದ್ದು. ಕುವೆಂಪು ಅವರ ಅನುವಾದ ಕೃತಿ ಯಾವುದಂದರೆ ಜನಪ್ರಿಯ ವಾಲ್ಮೀಕಿ ರಾಮಾಯಣ 1950ರಲ್ಲಿ ಪ್ರಕಟ. ದ.ರಾ ಬೇಂದ್ರೆ ಅವರ ಅನುವಾದಿತ ಕೃತಿಗಳು ಉಪನಿಷತ್ ರಹಸ್ಯವು ಅಥವಾ ಭಾರತೀಯ ಅಧ್ಯಾತ್ಮಶಾಸ್ತ್ರ ಪೀಠಿಕೆಯು ಮೂಲ ರಾನಡೆ ಅವರ ಕೃತಿ. ಇದು 1928ರಲ್ಲಿ ಪ್ರಕಟ ಆಯಿತು. ಭಾರತೀಯ ನವಜನ್ಮ ಎರಡನೆಯ ಕೃತಿ, ದ.ರಾ ಬೇಂದ್ರೆಯವರ ಎರಡನೇ ಕೃತಿ ಭಾರತೀಯ ನವಜನ್ಮ, ಮೂಲ ಅರವಿಂದ್ ಅವರು 1936ರಲ್ಲಿ ಪ್ರಕಟ. ಗುರು ಗೋವಿಂದ್ ಮುಂದಿನ ಕೃತಿ ಗುರು ಗೋವಿಂದ್ ಸಿಂಗ್ 1966ರಲ್ಲಿ ಪ್ರಕಟ ಆಯಿತು. ಆಮೇಲೆ 101 ಕವನ ಮೂಲ ರವೀಂದ್ರನಾಥ್ ಠಾಕೂರ್ 1967ರಲ್ಲಿ ಪ್ರಕಟ ಆಯಿತು. ಇವು ಕೂಡ ಬೇಂದ್ರೆ ಅವರ ಕೃತಿಗಳು. ಕಬೀರ್ ವಚನಾವಲಿ 1968ರಲ್ಲಿ ಪ್ರಕಟ. ಮೂಲ ಹಜಾರಿ ಪ್ರಸಾದ್ ಆಗಬೇಕು, ಇದು ಜ ಆಗಬೇಕು, ಹಜಾರಿ ಪ್ರಸಾದ್ 1968ರಲ್ಲಿ ಪ್ರಕಟ. ಭಗ್ನಮೂರ್ತಿ ಮೂಲ ಮರಾಠಿ ರಾ ದೇಶಪಾಂಡೆ ಅವರದು 1972ರಲ್ಲಿ ಪ್ರಕಟವಾಯಿತು. ಆಮೇಲೆ ಶಾಂತಲಾ ಇದು ಮರಾಠಿಗೆ ಅನುವಾದ 1927ರಲ್ಲಿ ಪ್ರಕಟವಾದಂಥದ್ದು. ಪೂತಿ ನರಸಿಂಹಾಚಾರ್ಯ ಅವರ ಒಂದು ಅನುವಾದಿತ ಕೃತಿಗಳು. ಮೊದಲನೇದು ಸಿರಿಬಾಯಿಯ ನುಡಿ 1955ರಲ್ಲಿ ಪ್ರಕಟ. ಕನ್ನಡ ಭಗವದ್ಗೀತೆ 1951ರಲ್ಲಿ ಪ್ರಕಟವಾದಂಥದ್ದು. ಮಹಾಪ್ರಸ್ಥಾನ 1958ರಲ್ಲಿ ಪ್ರಕಟ. ಕನ್ನಡ ಭಗವದ್ಗೀತೆ 1951, ಮಹಾಪ್ರಸ್ಥಾನ 1958ರಲ್ಲಿ ಪ್ರಕಟ. ಬದಲಿಸಿದ ತಲೆಗಳು 1968ರಲ್ಲಿ ಪ್ರಕಟ. ಸಮಕಾಲೀನ ಭಾರತೀಯ ಸಾಹಿತ್ಯ 1968ರಲ್ಲಿ ಪ್ರಕಟ. ನಮ್ಮಾಳ್ವಾರ್ 1980ರಲ್ಲಿ ಪ್ರಕಟ. ಹರಿನಾಭಿಸರಣ 1956ರಲ್ಲಿ ಪ್ರಕಟ. ಅನಂತರ ವಸಂತ ಚಂದನ. ಇವು ಅನುವಾದ ಕೃತಿಗಳು, ಪೂತಿನವರ ಅನುವಾದಿತ ಕೃತಿಗಳು. ಕೆ.ಎಸ್. ನರಸಿಂಹಸ್ವಾಮಿಯವರ ಅನುವಾದಿತ ಕೃತಿಗಳು. ಮೋಹನಮಾಲೆ ಮೊದಲನೇ ಕೃತಿ ಮೋಹನಮಾಲೆ 1956ರಲ್ಲಿ ಪ್ರಕಟ. ಮುಂದಿನ ಕೃತಿ ನನ್ನ ಕನಸಿನ ಭಾರತ 1961. ಪ್ರಪಂಚದ ಬಾಲ್ಯದಲ್ಲಿ 1965. ಮೀಡಿಯಾ 1966. ಸುಬ್ರಹ್ಮಣ್ಯ ಭಾರತಿ 1971. ಮಾಯಾಶಂಕ ಮತ್ತು ಇತರ ಕಥೆಗಳು 1972. ರಾಣಿಗಿಳಿ ಮತ್ತು ರಾಜನಮಂಗ 1972ರಲ್ಲಿ ಪ್ರಕಟ. ಮುಂದಿನ ಕೃತಿಗಳು ಎಂ ಗೋಪಾಲಕೃಷ್ಣ ಅಡಿಗ ಅವರ ಒಂದು ಅನುವಾದಿತ ಕೃತಿಗಳು. ಮೊದಲನೇದು ಸುವರ್ಣಕೀಟ 1948. ಆಮೇಲೆ ರೈತರ ಹುಡುಗಿ 1948. ಜನತೆಯ ಶತ್ರು 1949. ಭೂಗರ್ಭ ಯಾತ್ರೆ 1950. ಹುಲ್ಲಿನ ದಳಗಳು 1966. ಮುಕ್ತಾಫಲ 1965. ಇತಿಹಾಸ ಚಕ್ರ 1972ರಲ್ಲಿ ಪ್ರಕಟ. ಅದೇ ರೀತಿ ಬಣದ ಮಕ್ಕಳು 1975. ಟೈಫಿ 1979. ಕೆಂಪು ಅಕ್ಷರ 1984. 4 ಮಂದಿ ಗೆಳೆಯರ ಕತೆ 1979. ಕಾವ್ಯ ಜಗತ್ತು 1986.
ಕೊನೆಯದು ಕೆಸರಿನಿಂದ ಶಿಖರಕ್ಕೆ. ಮುಂದಿನ ಒಂದು ಕೃತಿಗಳು BC ರಾಮಚಂದ್ರ ಶರ್ಮಾ ಅವರ ಕೃತಿಗಳು. ಈ ಶತಮಾನದ 100 ಇಂಗ್ಲಿಷ್ ಕವನಗಳು. ಈ ಶತಮಾನದ 100 ಇಂಗ್ಲಿಷ್ ಕವನಗಳು 1982ರಲ್ಲಿ ಪ್ರಕಟವಾದಂಥದ್ದು. KS ನಿಸಾರ್ ಅಹಮದ್ ಅವರ ಅನುವಾದಿತ ಕೃತಿಗಳು. ಎ ಸಮ್ಮರ್ ನೈಟ್ ಡ್ರೀಮ್ಸ್, ಆಮೇಲೆ ಒಥೆಲೋ ಇದು ನಾಟಕ. ಹೆಜ್ಜೆ ಗುರುತು ಇದು ರಷ್ಯನ್ ಕಥೆಗಳು. ಆಮೇಲೆ ಬರೀ ಮರ್ಯಾದಸ್ಥರೇ ಪಾಬ್ಲೋ ನೆರುಡನ ಪದ್ಯಗಳು 1983ರಲ್ಲಿ ಪ್ರಕಟ. ಧನ್ಯವಾದಗಳು ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.